ಆತ್ಮೀಯ ಊರಿನ ನಾಗರಿಕ ಬಂಧು ಭಗಿನಿಯರೇ, ವಿದ್ಯಾಭಿಮಾನಿಗಳೇ, ಮಾಧ್ಯಮದ ಸ್ನೇಹಿತರೆ, ಮರ್ಕಜ್ ತಾಲಿ ಮಿಲ್ ಇಸಾನ್ ಮೂಳೂರು, ದಕ್ಷಿಣ ಕರ್ನಾಟಕ ಸುನ್ನಿ ಸೆಂಟರ್ ರಿಜಿಸ್ಟರ್ ಮಂಗಳೂರು ಅಧೀನ ಮೂಳೂರು ಉಚ್ಚಿಲ ಈ ಸಂಸ್ಥೆಯ DKSC ಅಲ್ ಇಹ್ಲಾನ್ ಸನ್ನದ್ಧಾನ ಮಹಾಸಮ್ಮೇಳನ ಪದವಿ ಪ್ರದಾನ ಮಾಡುವಂಥ ಈ ಒಂದು ಮಾತರ ಕಾರ್ಯಕ್ರಮದಲ್ಲಿ ಈಗಾಗಲೇ ಧಾರ್ಮಿಕ ಪ್ರವಚನ ಹಾಗೂ ನಮಗೆಲ್ಲ ಮಾರ್ಗದರ್ಶನ ಮಾಡಿರುವಂಥ ಹಿರಿಯರಾದ ಸನ್ಮಾನ್ಯ ಶ್ರೀ ಸೈಯದ್ ಆಲಿ ಬಫಾಕಿ ತಂಗಲ್ರವರೇ ವೇದಿಕೆಯಲ್ಲಿ ಈಗಾಗಲೇ ಇದ್ದು ನಮಗೆ ಶುಭ ಹಾರೈಕೆ ಮಾಡಿ ತೆರಳಿರುವಂಥ ಶ್ರೀಯುತ ಜಕಾರಿಯಾ ಹಾಜಿ ಜೋಕಟ್ಟೆ ಅವರೇ, ನಮ್ಮ ಮನೆಯ ಹತ್ತಿರದ ಒಬ್ಬರು ಹಿರಿಯರಾಗಿರುವಂಥ ನಮ್ಮ ಅಬ್ಕೋ ಸ್ಟೀಲ್ಸ್ ಮತ್ತಿತರ ಎಲ್ಲ ಅವರ ಸಮೂಹ ಸಂಸ್ಥೆಗಳ ಒಬ್ಬ ಹಿರಿಯರಾಗಿರುವಂಥ ಶ್ರೀಯುತ ಶಫಿ ಅಹಮದ್ ಕಾಜಿ ಅವರೇ, ದಕ್ಷಿಣ ಕರ್ನಾಟಕ ಸುನ್ನಿ ಸೆಂಟರ್ ಇದರ ಎಲ್ಲ ಅಧ್ಯಕ್ಷರೇ, ಪದಾಧಿಕಾರಿಗಳೇ, ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರೇ, ಸೇರಿರುವಂಥ ಎಲ್ಲ ಪ್ರೀತಿಯ ವಿದ್ಯಾರ್ಥಿಗಳೇ ಮತ್ತು ಊರಿನ ನಾಗರಿಕ ಬಂಧುಗಳೇ, ಎಲ್ರಿಗೂ ಹೃತ್ಪೂರ್ವಕವಂತ ವಂದನೆ ಸಲ್ಲಿಸ್ತಾ ಇದ್ದೇನೆ. ಬಹುಶಃ ಮೂಳೂರಿನ ಈ ಒಂದು ಸುನ್ನಿ ಸೆಂಟರ್ ವಿದ್ಯಾಸಂಸ್ಥೆ ಬಹಳ ವರ್ಷದಿಂದ, ನಾನು 3 ಬಾರಿ ಶಾಸಕನಾಗಿದ್ದೆ. ಬಹುಶಃ ಇಲ್ಲಿಯ ಎಲ್ಲ ಕಾರ್ಯಕ್ರಮಕ್ಕೆ ಒಂದಲ್ಲ ಒಂದು ರೀತಿಯಲ್ಲಿ ನಾನು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನನ್ನನ್ನು ಕರೆಸಿ, ನೀವು ನಮ್ಮಿಂದ ಸರ್ಕಾರದ ಒಬ್ಬ ಪ್ರತಿನಿಧಿಯಾಗಿ ಈ ಊರಿಗೆ ಮತ್ತು ನಿಮ್ಮ ವಿದ್ಯಾಸಂಸ್ಥೆಗೆ ಕೂಡ ಕೊಡುಗೆ ಕೊಡುವಲ್ಲಿ ನಮ್ಮ ಒಂದು ಕಿಂಚಿತ ಅಳಿಲ ಸೇವೆಯನ್ನು ನಾವು ಮಾಡಿದ್ದೇವೆ. ಹಿಂದೆ ನಿಮ್ಮ ವಿದ್ಯಾರ್ಥಿನಿಯರಿಗೆ ಮಹಿಳಾ ಕಾಲೇಜಲ್ಲಿ ಪ್ರಾರಂಭ ಆದಾಗ ಆಗ ಸರ್ಕಾರಿ ಮಟ್ಟದಲ್ಲಿ ಸರ್ಕಾರಿ ಕಾಲೇಜುಗಳಿಗೆ ಮಾತ್ರ ಅನುಮತಿ ಸಿಗ್ತಾಯಿತ್ತು. ಆಗ ನಿಮ್ಮ ಸಮಿತಿಯ ಪದಾಧಿಕಾರಿಗಳು, ಸುನ್ನಿ ಸೆಟ್ನ ಹಿರಿಯರು, ಪದಾಧಿಕಾರಿಗಳು ಎಲ್ಲ ಬಂದು ನಮ್ಮ ವಿದ್ಯಾರ್ಥಿನಿಯರಿಗೆ, ವಿಶೇಷವಾಗಿ ಹೆಣ್ಮಕ್ಕಳಿಗೆ ಒಂದು ವಿದ್ಯಾಸಂಸ್ಥೆ ಬೇಕಂತ ಕೇಳಿದಾಗ ಆಗ ಸನ್ಮಾನ್ಯ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಶಿಕ್ಷಣ ಸಚಿವರಾಗಿದ್ದರು. ಅವರ ಮೂಲಕ ನಾನು ಇಲ್ಲಿಯ ವಿದ್ಯಾಸಂಸ್ಥೆಯನ್ನು ಮುನ್ನಡೆಸಲಿಕ್ಕೆ ಪರವಾನಿಗೆ ಆಗ ತೆಗೆಸಿಕೊಟ್ಟಿದ್ದೆವು. ಬಹುಶಃ ಇವತ್ತು ಆ ಒಂದು ಸಂಸ್ಥೆ ಮತ್ತು ನಿಮ್ಮ ಈ ಒಂದು ಧಾರ್ಮಿಕ ಹಾಗೂ ಶೈಕ್ಷಣಿಕ ಕ್ಷೇತ್ರ ಕೋಟಿಗಟ್ಟಲೆ ಹಣ ಇಲ್ಲಿ ವಿದೇಶದಿಂದ ಮತ್ತು ಇಲ್ಲಿಯ ನಿಮ್ಮ ಸ್ವಂತ ಶ್ರಮದಿಂದ ಸಾಕಷ್ಟು ಇಲ್ಲಿ ವಿದ್ಯಾಕ್ಷೇತ್ರಕ್ಕೆ ಸಾಕಷ್ಟು ಜನ ಇದಕ್ಕೆ ಸಹಾಯ ಮಾಡ್ತಾಯಿದ್ದಾರೆ. ಬಹುಶಃ ಈ ಸಂಸ್ಥೆ ಇವತ್ತು ಒಂದು ಪ್ರಭಾವಿ ಸಂಸ್ಥೆಯಾಗಿ ಕೂಡ ಈ ಭಾಗದಲ್ಲಿ ಬೆಳೆದು ನಿಂತಿದೆ. ಹಂಚಿದರೂ ಕಡಿಮೆ ಆಗದ ಆಸ್ತಿ ಅಂದರೆ ವಿದ್ಯೆ ಅಂತ ಹೇಳ್ತೇವೆ. ಅಂಥ ಅಮೂಲ್ಯ ವಿದ್ಯೆಯನ್ನು ನಮ್ಮ ಹಿರಿಯರು, ಗುರುಗಳು ನಮಗೆ ಶಿಕ್ಷಣ ಕೊಡ್ತಾರೆ. ಮುಂದಿನ ತಲೆಮಾರಿಗೆ, ನಮ್ಮ ಈ ಜನಾಂಗಕ್ಕೆ ಸಾಕಷ್ಟು ವಿದ್ಯಾಕ್ಷೇತ್ರದಿಂದ ಈ ಒಂದು ಸಮೂಹ ಸಂಸ್ಥೆಗಳಿಂದ ಸಾಕಷ್ಟು ಜನ ಪ್ರಯೋಜನ ಪಡ್ಕೊಂಡಿದ್ದಾರೆ. ನಮಗೆಲ್ಲ ಗೊತ್ತಿದ್ದಾಗೆ, ಅಥವಾ ನಿಮಗೂ ಕೂಡ ನಿಮ್ಮ ಮನೆಯ ಮಕ್ಕಳು ಇವತ್ತು ಒಂದು ಕಳೆದ ಒಂದು 15-20 ವರ್ಷದಿಂದ ನಮ್ಮ ಎಲ್ಲ ಈ ಭಾಗದ ಕರಾವಳಿಯ ಆಂಗ್ಲ ಮಾಧ್ಯಮ ಶಾಲೆಗಳಲ್ಲಿ ಅಥವಾ ನಿಮ್ಮ ಸಂಸ್ಥೆಯಲ್ಲಿ ಕೂಡ ಅಂಥ ಆಂಗ್ಲ ಮಾಧ್ಯಮ ಶಿಕ್ಷಣವನ್ನು ಬೋಧಿಸುವಂಥ ಸಂಸ್ಥೆಗಳಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಇಲ್ಲಿ ಇವತ್ತು ಪಾಲ್ಗೊಳ್ತಾ ಇದ್ದಾರೆ. ಒಂದು ರೀತಿಯ ಶಿಕ್ಷಣ ಕ್ರಾಂತಿ ನಮ್ಮ ಜಿಲ್ಲೆಗಳೇ ಆಗ್ತಾಯಿದೆ. ಮತ್ತು ಒಂದು ಗುಣಮಟ್ಟದ ಶಿಕ್ಷಣ, ಒಂದು ಕ್ವಾಲಿಟಿ ಶಿಕ್ಷಣ ಸಿಗ್ತದೆ. ಕ್ವಾಂಟಿಟಿಗಿಂತ ಕ್ವಾಲಿಟಿಯ ಗುಣಮಟ್ಟದ ಶಿಕ್ಷಣವನ್ನು ಇಲ್ಲಿ ನಮ್ಮ ಎಲ್ಲ ವಿದ್ಯಾಸಂಸ್ಥೆಗಳು ನೀಡ್ತಾ ಇದೆ. ಹಲವಾರು ವಿದ್ಯಾಸಂಸ್ಥೆಗಳು ಇವತ್ತು 100% ಫಲಿತಾಂಶ ಬರುವ ರೀತಿಯಲ್ಲಿ ಕೂಡ ಬೆಳೆದು ಬರ್ತಾಯಿದೆ. ನಾವೆಲ್ಲ ಪೇಪರಲ್ಲಿ, ಪತ್ರಿಕೆಗಳಲ್ಲೆಲ್ಲ ಓದ್ತೇವೆ. ಪ್ರತಿ ವಿದ್ಯಾರ್ಥಿಗಳು ಕೂಡ 625ಕ್ಕೆ 625 ಅಂಕವನ್ನು ಕೂಡ ಪಡೀತಾರೆ. ಅಥವಾ 1-2-3 ಅಂಕ ಸ್ಪರ್ಧಾತ್ಮಕವಾಗಿ ಒಂದು 4 ಜನ ವಿದ್ಯಾರ್ಥಿಗಳಾದರೂ ಕೂಡ 620, 22, 23, ಈ ಥರದ ಅಂಕ ಪಡ್ಕೊಂಡು ರ್ಯಾಂಕ್ ಪಡ್ಕೊಳ್ಳುವಂಥ ರೀತಿಯಂಥ ವಿದ್ಯಾರ್ಥಿಗಳು ಇವತ್ತು ಬೆಳೆದು ಬರ್ತಾರೆ. ಅದರಲ್ಲಿ ಯಾವುದೇ ಒಂದೇ ಸಮುದಾಯ, ಒಂದೇ ಜಾತಿಗೆ ಸೀಮಿತ ಅಲ್ಲ. ವಿದ್ಯೆ ಎಂಬುದೊಂದು ತುಂಬ ವಿದ್ಯಾರ್ಥಿಗಳಿಗೆ ನಾವೇನು ಮನೆಯಲ್ಲಿ ಪೋಷಕರು ಪ್ರೋತ್ಸಾಹ ಕೊಡ್ತೀರಿ ಅದರ ಮೇಲೆ ಅದು ಡಿಪೆಂಡ್ ಆಗಿರ್ತದೆ. ಬಹುಶಃ ನಮ್ಮ ಇನ್ನೊಬ್ಬರು ಮಿತ್ರರು ಈಗ ಸಿಕ್ಕಿದ್ರು. ಅವರು ದುಬೈಯಲ್ಲಿ ನಮ್ಮ ವಿದ್ಯಾಕ್ಷೇತ್ರಕ್ಕೆ ಸಹಾಯ ಮಾಡಲಿಕ್ಕೆ ಒಂದು ಸಂಸ್ಥೆಯನ್ನು ದುಬೈ ಫ್ರೆಂಡ್ಸ್ನವರ ಮೂಲಕ ಇಲ್ಲಿ ಮಾಡಿದ್ದಾರೆ. ಹಿರಿಯರ ಸನ್ಮಾನ್ಯ ಅಬೂಬಕರ್ ಸಾಹೇಬ್ರವರು ಆ ಒಂದು ಅದರ ನೇತೃತ್ವ ವಹಿಸಿಕೊಂಡು, ಹಿಂದೆ ಕೂಡ ನಾನು ಬಂದಾಗ ಇಲ್ಲಿ ಸಾಕಷ್ಟು ಅವರ ಕೊಡುಗೆಗಳಿಗೆ ಸಿಕ್ಕಿದೆ. ವಿದೇಶದಿಂದ ಕೂಡ ನಮ್ಮ ಊರಿನ ವಿದ್ಯಾಸಂಸ್ಥೆಗಳಿಗೆ ಸಾಕಷ್ಟು ಅನುದಾನ, ಸಹಕಾರ ಎಲ್ಲ ಪಡ್ಕೊಳ್ಳುವಂಥ ಹಿನ್ನೆಲೆಯಲ್ಲಿ
ಅಂಥ ಒಂದು ಸಾಕಷ್ಟು ಕೊಡುಗೆಗಳು ನಮ್ಮ ವಿದೇಶದಿಂದ ಕೂಡ ಬರ್ತಾಯಿದೆ. ಬಹುಶಃ ನಮ್ಮಲ್ಲಿ ನಾನು ಬೇರೆ ಜಿಲ್ಲೆ ಕೂಡ ಶಾಸಕನಾಗಿದ್ದಾಗ ಹೋಗಿದ್ದೆ. ಹಿಂದೆ ಸನ್ಮಾನ್ಯ ಧರಮ್ ಸಿಂಗ್ರವರು ಇದ್ದಂಥ ಗುಲ್ಬರ್ಗ ಜೀವರ್ಗಿಯಲ್ಲಿ ಆಗ ಒಂದು 15 ವರ್ಷ ಹಿಂದೆ ಅವರು ಮುಖ್ಯಮಂತ್ರಿ ಆಗಿದ್ದ ಕಾಲದಲ್ಲೇ ಒಂದು 10 ವಿದ್ಯಾಸಂಸ್ಥೆಗಳಲ್ಲಿ SLCಯಲ್ಲಿ ಶೂನ್ಯ ಫಲಿತಾಂಶ ಬಂದಿತ್ತು, 0 ಫಲಿತಾಂಶ ಬಂದಿತ್ತು. ಅದಕ್ಕೆಲ್ಲ ಹೋಲಿಕೆ ಮಾಡಿದರೆ ನಾವು ಅವರಿಗಿಂತ ತುಂಬ ವಿದ್ಯಾಕ್ಷೇತ್ರದಲ್ಲಿ ನಮ್ಮ ಅವಿಭಾಜಿತ ಜಿಲ್ಲೆ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆ ತುಂಬ ಮುಂಚೂಣಿಯಲ್ಲಿದೆ. ಮತ್ತು ವಿದ್ಯೆ ಎಂಬುದೊಂದು ಈಗ ಬರೀ ಹಿಂದೆ ನಮ್ಮ ಕಾಲ ಇತ್ತು, ಒಂದು 40-50 ಮಾರ್ಕ್ ತಗೊಂಡ್ರೆ ಪಾಸಾದರೆ ಸಾಕು ಎಂಬ ಕಾಲ ಇತ್ತು. ಆದರೆ ಈಗ ಬದಲಾವಣೆ ಆಗಿದೆ, ಜಗತ್ತು ಪರಿವರ್ತನೆ ಹತ್ರ ಹೆಜ್ಜೆ ಆಗ್ತಾಯಿದೆ. ಆ ಪರಿವರ್ತನೆ ಜೊತೆಗೆ ನಾವು ಕೂಡ ಒಂದು ಹೆಜ್ಜೆ ಮುಂದೆ ಹೋಗಬೇಕಾಗಿದೆ. ಹಾಗಾಗಿ ಶಿಕ್ಷಣದಲ್ಲಿ ಕೂಡ ಒಂದು ಕ್ರಾಂತಿಕಾರಿ ಬದಲಾವಣೆ ಆಗುವಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಮಕ್ಕಳು ಕೂಡ ಹುಷಾರಿರ್ತಾರೆ ಮತ್ತು ಏನಾದರೂ ಹೊಸತನವನ್ನು ಕಲಿಯುವಂಥ ಹಿನ್ನೆಲೆ ಇರ್ತಾರೆ. ಒಂದು ಕಾಲ ಇತ್ತು, ನಾನು ಹಿಂದೆ ಕಟ್ಪಾಡಿಯಲ್ಲಿ ಹೈಸ್ಕೂಲ್ ಇತ್ತು, ಕಾಪುವಿಂದ ಕಟ್ಪಾಡಿವರೆಗೆ ನಡ್ಕೊಂಡು ಹೋದಂಥ ವಿದ್ಯಾರ್ಥಿಗಳು ಕೂಡ ಇದ್ದಾರೆ. ನಮ್ಮೊಬ್ಬರು ಕಾಪುವಿನಲ್ಲಿ ಆನಂದರಾಜ್ ಶೆಣೈ ಅಂತ ಪಟೇಲ್ ಇದ್ದರು. ಅವ್ರು ಹೇಳ್ತಾಯಿದ್ರು, ಆಗ ನಾವು ಕಟ್ಪಾಡಿವರೆಗೆ ಹೈಸ್ಕೂಲ್ಗೆ ನಡ್ಕೊಂಡು ಹೋಗ್ತಿದ್ದೇವೆ ಅಂದರೆ ಒಂದು 60-70 ವರ್ಷ ಹಿಂದಿನ ಕಥೆ ಅದು. ಹಾಗಾಗಿ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಅಥವಾ ನಮ್ಮ ಈ ಕಾಪು ಕ್ಷೇತ್ರದಲ್ಲಿ ಕೂಡ ಒಂದು 2-3 ಕಿಲೋಮೀಟ್ರಿಗೆ ಒಂದು 2-3 ಇಂಗ್ಲೀಷ್ ಮಾಧ್ಯಮ ಶಾಲೆ ಇರ್ತದೆ. ನಾವು ಇಂಗ್ಲೀಷ್ ಕಲಿಬೇಕು ಯಾಕಂತ ಹೇಳಿದ್ರೆ ಅದು ನಮ್ಮ ಮನೆ ಮಾತಾಗಿ ನಾವು ತುಳು ಕನ್ನಡ ಮಾತಾಡ್ತೇವೆ, ರಾಷ್ಟ್ರ ಭಾಷೆಯಾಗಿ ಹಿಂದಿ ಇದೆ, ಸಂಪರ್ಕ ಭಾಷೆಯಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ನಮ್ಮ ಮಕ್ಕಳು ಬೆಳೆದು ಬರಬೇಕಿದ್ರೆ ಅಥವಾ ಸ್ಪರ್ಧಾತ್ಮಕ ಕ್ಷೇತ್ರದಲ್ಲಿ ವಿದ್ಯಾರ್ಥಿಗಳು ಕೂಡ ಕಲಿಬೇಕಿದ್ರೆ ಆಂಗ್ಲ ಮಾಧ್ಯಮ ಕೂಡ ಅನಿವಾರ್ಯ ಭಾಷೆಯಾಗಿ ಇವತ್ತಿದೆ. ಅದನ್ನು ನಮ್ಮ ಮಕ್ಕಳು ಇತ್ತೀಚಿನ ದಿನಗಳಲ್ಲಿ ನಿಮ್ಮ ಸಮಾಜದಲ್ಲಿ ಕೂಡ ಅಥವಾ ನಮ್ಮ ಬೇರೆ ಬೇರೆ ಸಮಾಜದಲ್ಲಿ ಕೂಡ ಸಮುದಾಯದಲ್ಲಿ ನೋಡಿದಾಗ ಆಂಗ್ಲ ಮಾಧ್ಯಮಕ್ಕೆ ವಿಶೇಷ ಪ್ರಾಧಾನ್ಯ ಇದೆ. ಅದನ್ನು ಒಳ್ಳೆಯದಕ್ಕೆ ಬಳಸಬೇಕು. ಇವತ್ತು ಯಾರೋ ಒಂದಿಬ್ಬರು ಏನಾದರೂ ತೊಂದರೆ ಮಾಡಿ ಅಥವಾ ಏನಾದರೂ ಗಲಾಟೆ ಗದ್ದಲಗಳಲ್ಲಿ ಸೇರಿದೆ ಅದು ಇಡೀ ಸಮುದಾಯಕ್ಕೆ ಇವತ್ತು ಬರುವಂಥ ಹಿನ್ನೆಲೆಯಲ್ಲಿ ಅದನ್ನು ನಾವು ಜಾಗೃತೆಯಾಗಿ ನಮ್ಮ ಹಿರಿಯರವರಿಗೆ ಒಳ್ಳೆಯ ಬುದ್ಧಿ ಅಥವಾ ಒಳ್ಳೆಯ ಶಿಕ್ಷಣ ಪಡ್ಕೊಂಡು ಆ ಮಕ್ಕಳು ನಮ್ಮ ಸಮಾಜಕ್ಕೆ ಒಂದು ಆಸ್ತಿಯಾಗಿ ಬರಬೇಕು. ಆ ಸಮಾಜ ಆಸ್ತಿಯಾಗಿ ಬಂದರೆ ಅದು ದೇಶ ಕಟ್ಟುವಂಥ ಕೆಲಸಗಳೇ ಆಗ್ತದೆ. ಇವತ್ತು ವಿದೇಶಗಳಲ್ಲಿ ಕೂಡ ಇವತ್ತು ತುಂಬ ಕಡೆ ನೋಡಿದ್ದೀರಿ ನೀವು, ಇಸ್ರೇಲ್ ಗಾಜಾದಲ್ಲಿ ಯುದ್ಧ ಆಗ್ತಾಯಿದೆ, ಇರಾನ್ ಇಸ್ರೇಲ್ ಯುದ್ಧ ಆಗ್ತಾಯಿದೆ, ರಷ್ಯಾ ಉಕ್ರೇನ್ ಯುದ್ಧ ಆಗ್ತಾಯಿದೆ. ಬೇರೆ ಬೇರೆ ಸಂದರ್ಭಗಳು ಒಂದು ಕಡೆ ಯುದ್ಧ ಆದರೆ ಅದರ ಪರಿಣಾಮ ದುಷ್ಪರಿಣಾಮ ಪಕ್ಕದ ಬೇರೆ ರಾಜ್ಯಗಳು ಕೂಡ ಬರ್ತದೆ. ಹಾಗಾಗಿ ನಾವೆಲ್ಲ ಶಾಂತಿ ಸೌಹಾರ್ದತೆಯಿಂದ ಪರಸ್ಪರ ಪ್ರೀತಿ ವಿಶ್ವಾಸದಿಂದ ಜನರ ಮನಸ್ಸನ್ನು ಗೆಲ್ಲಬೇಕು. ನಮ್ಮ ದೇಶದ ಅಭಿವೃದ್ಧಿಗೆ ನಾವೆಲ್ಲ ನಮ್ಮ ಶಕ್ತಿಯನ್ನು ಕೊಡಬೇಕು. ಆ ಕೊಡಬೇಕಿದ್ರೆ ನಮಗೆ ಮೊದಲು ವಿದ್ಯೆ ಬರಬೇಕು. ವಿದ್ಯೆಯಿಂದ ನಾವು ನಮ್ಮ ಜೀವನವನ್ನು ವಿಕಾಸಗೊಳಿಸಬೇಕು, ಅಭಿವೃದ್ಧಿಪಡಿಸಬೇಕು. ಆ ಅಭಿವೃದ್ಧಿಯ ಮೂಲಕ ಇವತ್ತು ನಮ್ಮ ದೇಶಕ್ಕೆ ನಾವೇ ಒಂದು ಸಂಪತ್ತಾಗಿ ಮುಂದಿನ ದಿನಗಳಲ್ಲಿ ಬರುವಂಥ ಹಿನ್ನೆಲೆಯಲ್ಲಿ ಇಂಥ ಒಂದು ಕಾರ್ಯಕ್ರಮ ಆಗ್ತಾಯಿದೆ. ಇವತ್ತು ಮ್ಯಾಂಗ್ಳೂರು ಯೂನಿವರ್ಸಿಟಿ ಇರ್ಬೋದು ಅಥವಾ ಬ್ಯಾಂಗ್ಳೂರು ಮೈಸೂರು ಯೂನಿವರ್ಸಿಟಿಗಳೆಲ್ಲ ವರ್ಷಕ್ಕೊಮ್ಮೆ ಪದವಿ ಪ್ರದಾನ ಅಥವಾ ಡಿಗ್ರಿ ಪಡ್ಕೊಂಡವರಿಗೆ ಒಂದು ಪಾರಿತೋಷಕ ಕೊಡುವಂಥ ಸಂಪ್ರದಾಯ ಇದೆ. ನೀವಿಲ್ಲಿ ಪದವಿಯನ್ನು ಕೊಡ್ತೀರಿ, ಡಿಗ್ರಿಯನ್ನು ಕೊಡ್ತೀರಿ, ಜೊತೆಗೆ ಧಾರ್ಮಿಕ ವಿಷಯಗಳು ಕೂಡ 2 in 1 ಅದರಲ್ಲಿ ಕೂಡ ನಿಮ್ಮ ಮಕ್ಕಳಿಗೆ ಒಳ್ಳೆಯ ಬೋಧನೆ ಕೊಟ್ಟು ಅವರನ್ನು ಕೂಡ ಸಮಾಜದ ಒಬ್ಬ ಸತ್ಪ್ರಜೆಗಳಾಗಿ ರೂಪಿಸುವಲ್ಲಿ ಒಂದು ಸಣ್ಣ ಪ್ರಯತ್ನ ಆಗ್ತಾಯಿದೆ. ಆ ಪ್ರಯತ್ನ ಯಶಸ್ವಿಯಾಗಲಿ. ಬಹುಶಃ ಇವತ್ತು 3 ದಿವಸ ಕಾರ್ಯಕ್ರಮ ಇದೆ. ನಾನು ಇಲ್ಲಿ 7 ಗಂಟೆಗೆ ಈ ಮಾರ್ಗವಾಗಿ ನಾನು ಇಲ್ಲಿಂದ ಪಾಸಾಗಿ ಹೋದೆ. ಆಗ ಹೆಚ್ಚು ಜನ ಇರಲಿಲ್ಲ, ಸಭೆ ಪ್ರಾರಂಭ ಆಗಿರಲಿಲ್ಲ. ನಾನು ಬೇರೊಂದು ಕಾರ್ಯಕ್ರಮಕ್ಕೆ ಕೂಡ ಅತಿಥಿಯಾಗಿ ಹೋಗಬೇಕಿತ್ತು. ಆದರೆ ಅಲ್ಲಿ ಕೂಡ ಕೆಲವರು ಅತಿಥಿಗಳು ಬರಲಿಲ್ಲ ಸಮಯಕ್ಕೆ ಸರಿಯಾಗಿ. ಹಾಗೆ ಸಭಾಧ್ಯಕ್ಷ ನನಗೆ ಕೊಟ್ಟರೆ ನಾನು ಸಭಾಧ್ಯಕ್ಷ ಭಾಷಣ ಮಾಡದೆ ನನಗೆ ಅವರು ಮತ್ತು ಆ ಧಾರ್ಮಿಕ ಸಂಸ್ಥೆಯಲ್ಲಿ ನಾನು ಗೌರವಾಧ್ಯಕ್ಷನಾಗಿದ್ದೆ. ಹಾಗಾಗಿ ಅಲ್ಲಿ ಕಾರ್ಯಕ್ರಮ ಮುಗಿಯುವವರೆಗೆ ಅವರು ನನ್ನನ್ನು ಬಿಡಲಿಲ್ಲ. ನಾನು ಇಲ್ಲಿಯ ಮುಖ್ಯಸ್ಥರಿಗೆ ಫೋನ್ ಮಾಡಿ ತಿಳಿಸಿದೆ ಮತ್ತು ನಮ್ಮ ಭಾವಕ್ಕನವರು ಕೂಡ ಫೋನ್ ಮಾಡಿ ನೆನಪು ಮಾಡಿದರು, ಕಾರ್ಯಕ್ರಮ ಚಾಲೂ ಇದೆ, ಕೂಡಲೇ ಬನ್ನಿ ಅಂತೇಳಿ. ಹಾಗೆ ಬಂದಿದ್ದೇನೆ. ತಂಗಲ್ರವರ ಮತ್ತು ಅವರ ಹಿರಿಯರೆಲ್ಲ ಆಶೀರ್ವಾದ ನಿಮ್ಮ ಈ ವಿದ್ಯಾಸಂಸ್ಥೆಗೆ ಇರಲಿ ಮತ್ತು ಸಾಕಷ್ಟು ಜನ ದಾನಿಗಳು ಕೂಡ ಇದಕ್ಕೆ ನಾವು ಸಹಕರಿಸಿದವರಿದ್ದಾರೆ. ಅವರೆಲ್ಲರ ಉದ್ದೇಶ ನಮ್ಮ ದೇಶವನ್ನು ಉನ್ನತ ಸ್ಥಾನಮಾನಕ್ಕೆ ತರುವಂಥ ಎಲ್ಲರ ಪ್ರಯತ್ನ ಆಗ್ತಾಯಿದೆ. ನಮಗೆ ಗೊತ್ತಿರಲಿ, ಜಗತ್ತಲ್ಲಿ 200ಕ್ಕಿಂತ ಹೆಚ್ಚಿನ ದೇಶ ಇದೆ. ನಮ್ಮ ಸ್ಥಾನಮಾನ ಒಂದು 10 ವರ್ಷ ಮುಂಚೆ
ನಾವು ಜಗತ್ತಿನ ಬೆಳವಣಿಗೆಯಲ್ಲಿ 14ನೇ ಸ್ಥಾನದಲ್ಲಿದ್ದೇವೆ. ಇವತ್ತು ಬೇರೆ ಬೇರೆ ಹಂತಗಳಲ್ಲಿ ನಮ್ಮ ಅಭಿವೃದ್ಧಿಯನ್ನು ಕಂಡು ಇವತ್ತು ನಾವು ಜಗತ್ತಿನ 5ನೇ ಸ್ಥಾನದಲ್ಲಿ ಆರ್ಥಿಕವಾಗಿ, ಬೌದ್ಧಿಕವಾಗಿ, ಸಾಮಾಜಿಕವಾಗಿ ಮತ್ತು ಸಮೃದ್ಧಿಯಲ್ಲಿ ಕೂಡ, ಆರ್ಥಿಕ ಸ್ಥಿತಿಗತಿಯಲ್ಲಿ ಕೂಡ ಆ ರೀತಿಯ ಸ್ಥಾನಮಾನಕ್ಕೆ ಬಂದಿದ್ದೇವೆ. ಹಾಗಾಗಿ ನಮ್ಮ ಉದ್ದೇಶ, ಗುರಿ, ನಮ್ಮ ಜಗತ್ತಲ್ಲಿ ನಾವು ಒಳ್ಳೆಯ ಒಂದು ಅಭಿವೃದ್ಧಿ ಪಥದತ್ತ ಸಾಗುವಂಥ ಆ ಒಂದು ದೂರದೃಷ್ಟಿ ಇಟ್ಕೊಂಡು ನಾವೆಲ್ಲ ಒಗ್ಗಟ್ಟಲ್ಲಿ ಕೆಲಸ ಕಾರ್ಯ ಮಾಡಿದರೆ ಖಂಡಿತವಾಗಿ ಜಗತ್ತಿನ ಒಂದು ಪ್ರಬಲ ಶಕ್ತಿಯಾಗಿ ಭಾರತ ಬೆಳೆದು ಬರ್ತದೆ. ಅದಕ್ಕಾಗಿ ತಾವೆಲ್ಲ ಇಂಥ ಒಂದು ಅಮೂಲ್ಯ ಶಿಕ್ಷಣವನ್ನು ನಮಗೆಲ್ಲರಿಗೂ ಇಲ್ಲಿಯ ಸಂಸ್ಥೆಯ ಮುಖ್ಯಸ್ಥರು, ಹಿರಿಯರೆಲ್ಲ ಸೇರಿ ಕೊಟ್ಟಿದ್ದೀರಿ. ಅದನ್ನು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಎತ್ತರಕ್ಕೆ ಅಭಿವೃದ್ಧಿಪಡಿಸಲಿಕ್ಕೆ ತಾವೆಲ್ಲ ಕೊಡುಗೆಗಳು ನೀಡುವಂತಾಗಲಿ ಅಂತ ಹೇಳ್ತಾ ನನ್ನನ್ನು ಕೂಡ ಕರೆಸಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟದಕ್ಕಾಗಿ ವಂದಿಸಿ, ನನ್ನ ಕ್ಷೇತ್ರದ ಅಭಿವೃದ್ಧಿಯಲ್ಲಿ ಸಾಕಷ್ಟು ಕೊಡುಗೆಗಳನ್ನು ನಮ್ಮ ಇಡೀ ಕ್ಷೇತ್ರಕ್ಕೆ ಕೊಟ್ಟಿದ್ದೇನೆ. ಹತ್ತಿರ ಕಳೆದ 5 ವರ್ಷಗಳ ಅವಧಿಯಲ್ಲಿ ನಾನು ಶಾಸಕನಾಗಿದ್ದಾಗ 2,500 ಕೋಟಿಗಿಂತ ಹೆಚ್ಚಿನ ಅನುದಾನ ನಮ್ಮ ಇಡೀ ಕಾಪು ಕ್ಷೇತ್ರದಲ್ಲಿ ಬೇರೆ ಬೇರೆ ರಸ್ತೆ ಅಭಿವೃದ್ಧಿ, ಸೇತುವೆ, ಬಂದರು ಈ ರೀತಿಯಲ್ಲಿ ಆಗಿದೆ. ನಮ್ಮ ಹೆಜ್ಮಾಡಿಯಲ್ಲಿ ಒಂದು ಬಹಳ ವರ್ಷದ ಕನಸು ನನಸಾಗುವ ರೀತಿಯಲ್ಲಿ, ಅದು ಬರೀ ಮೀನುಗಾರಿಕೆ ಮಗುವಿಗೆ ಮಾತ್ರ ಅಲ್ಲ, ನಿಮ್ಮ ತುಂಬ ಜನ ಹಿರಿಯರ ಮೂಳೂರಿನವರೆಲ್ಲ ನಾವೆಲ್ಲ ನೋಡಿದ್ದೇವೆ. ಮೀನು ವ್ಯಾಪಾರಸ್ಥರು ಕೂಡ ಕರಾವಳಿಯ ಬಂಧುಗಳ ಜೊತೆಗೆ ಒಟ್ಟು ಸೇರಿ ಮೀನುಗಾರಿಕಾ ವಲಯದಲ್ಲಿ ಕೂಡ ಅಭಿವೃದ್ಧಿಯಾಗಿ ಬೆಳೆದು ಬಂದವರು ಸಾಕಷ್ಟು ಜನ ಇದ್ದರು ಹಿಂದೆ. ಇವತ್ತು ಜಗತ್ತು ಪರಿವರ್ತನೆ ಅಂತ ಹೆಜ್ಜೆ ಆಗ್ತಾಯಿದೆ. ನಾವು ಹೊಸ ಹೊಸ ಉದ್ಯೋಗಕ್ಕೆ ಹುಡುಕಿಕೊಂಡು ಹೋಗ್ತೇವೆ. ಹಾಗಾಗಿ ಅಂಥ ಒಂದು ಹೆಜ್ಮಾಡಿ ಮೀನುಗಾರಿಕೆ ಬಂದರೆ ನನ್ನ ಅವಧಿಯಲ್ಲಿ 60-70% ಕೆಲಸ ಕಾರ್ಯ ಆಗ್ತಾಯಿದೆ. ಅದೇ ರೀತಿಯಲ್ಲಿ ಹಲವಾರು ರಸ್ತೆಗಳು, ಸಂಪರ್ಕ ರಸ್ತೆಗಳು, ಸೇತುವೆಗಳು, ಬೇರೆ ಬೇರೆ ಆರೋಗ್ಯ ಸಂಬಂಧಪಟ್ಟ ಹಾಗೆ ಮುಖ್ಯಮಂತ್ರಿ ಪರಿಹಾರ ನಿಧಿಯಿಂದ ಕೂಡ ಸಾಕಷ್ಟು ಅನುದಾನವನ್ನು ನಮ್ಮ ಅವಧಿಯಲ್ಲಿ ಬಡ ಪೇಷಂಟ್ಗಳಿಗೆ ತಂದುಕೊಟ್ಟಿದ್ದೇನೆ. ಈ ರೀತಿಯಲ್ಲಿ ಒಂದು ನನ್ನಿಂದ ಎಷ್ಟು ಪ್ರಾಮಾಣಿಕವಾಗಿ ಈ ಭಾಗಕ್ಕೆ ಅಭಿವೃದ್ಧಿಗೆ ಕೊಡುಗೆ ಕೊಡ್ಬೋದು ಅದನ್ನೆಲ್ಲವನ್ನು ಕೂಡ ನಮ್ಮ ಅವಧಿಯಲ್ಲಿ ಆಗಿದೆ. ಅದರಲ್ಲಿ ಮುಖ್ಯವಾಗಿ ವಿದ್ಯಾಸಂಸ್ಥೆಗಳು ಕೂಡ ನನ್ನ ಅವಧಿಯಲ್ಲಿ 2 ಡಿಗ್ರಿ ಕಾಲೇಜ್, ಕಾಪು ಮತ್ತು ಹಿರಿಯಡ್ಕ, ಅದೇ ರೀತಿಯಲ್ಲಿ ITI, ಮೊರಾರ್ಜಿ ಸ್ಕೂಲು ಮತ್ತು ನಮ್ಮ ಮೌಲಾನಾ ಆಜಾದ್ ಸ್ಕೂಲ್ ಇದ್ದದ್ದು ಈಗ ಡಾಕ್ಟರ್ APJ ಅಬ್ದುಲ್ ಕಲಾಂ ಶಾಲೆಯಾಗಿ ಪರಿವರ್ತನೆ ಆಗ್ತದೆ. ಆ ಥರದ ತುಂಬ ವಿದ್ಯಾಸಂಸ್ಥೆಗಳಿಗೆ ನಮ್ಮ ಅವಧಿಯಲ್ಲಿ ಕೊಡುಗೆಗಳನ್ನು ಕೊಟ್ಟಿದ್ದೇವೆ. ನಮ್ಮಲ್ಲಿ ಬೆಳಪಲ್ಲಿ ಒಂದು ರಿಸರ್ಚ್ ಸೆಂಟರ್ ಕಾಲೇಜ್ ಆಗಿದೆ, ಒಂದು ಪಾಲಿಟೆಕ್ನಿಕ್ ಕಾಲೇಜ್ ಆಗಿದೆ. ಈ ಥರ ತುಂಬ ಅಭಿವೃದ್ಧಿ ಆಗುವಂಥ ಹಿನ್ನೆಲೆಯಲ್ಲಿ ವಿದ್ಯಾಕ್ಷೇತ್ರಕ್ಕೆ ಸಾಕಷ್ಟು ನಾನು ಮಹತ್ವ ಕೊಟ್ಟಿದ್ದೇನೆ, ನನ್ನ ಕೊಡುಗೆಯನ್ನು ಕೂಡ ಕೊಟ್ಟಿದ್ದೇನೆ. ಈ ಸಂಸ್ಥೆ ಕೂಡ ಒಂದು ಅವಿನಾಭಾವ ಸಂಬಂಧ ನಮ್ಮ ಹಿರಿಯರ ಜೊತೆಗೆ, ಇಲ್ಲಿಯ ಅಧಿಕಾರಿಗಳ ಜೊತೆಗೆ, ಮುಖ್ಯಸ್ಥರ ಜೊತೆಗೆ ನಾನು ಇಟ್ಕೊಂಡಿದ್ದೇನೆ. ನಿಮ್ಮ ಈ ಸಂಸ್ಥೆ ಇನ್ನಷ್ಟು ಎತ್ತರಕ್ಕೆ ಬೆಳೆಯಲಿ. ನಮ್ಮ ಈ ವಿದ್ಯಾಸಂಸ್ಥೆಯಲ್ಲಿ ಕಲಿಯುವಂಥ ವಿದ್ಯಾರ್ಥಿಗಳು ದೇಶದಲ್ಲಿ ಕೂಡ ಒಳ್ಳೆಯ ಕೀರ್ತಿ ತರುವಂಥ ವಿದ್ಯಾರ್ಥಿಗಳಾಗಿ ಪರಿವರ್ತನೆ ಆಗಲಿ. ಹತ್ತಿರ ಇಡೀ ನಮ್ಮ ಸುನ್ನಿ ಸೆಂಟರ್ ಮತ್ತು ಇತರ ನಮ್ಮ ಅದಕ್ಕೆ ಸಂಬಂಧಪಟ್ಟ ವಿದ್ಯಾಸಂಸ್ಥೆಗಳು ಹತ್ತಿರ 2,500 ವಿದ್ಯಾರ್ಥಿಗಳು ಕಲಿತಾ ಇದ್ದಾರಂತ ನಮ್ಮ ಇದರ ಮುಖ್ಯಸ್ಥರು ಹೇಳಿದರು. ಬಹುಶಃ ಅಂಥ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಶಿಕ್ಷಣ ಹಾಗೂ ಒಂದು ಸಮಾಜಕ್ಕೆ ಅವರೊಂದು ಬಹಳ ಅಮೂಲ್ಯ ವ್ಯಕ್ತಿಗಳಾಗಿ ಸಮಾಜದ ಆಸ್ತಿಯಾಗಿ ಪರಿವರ್ತನೆ ಆಗುವ ರೀತಿಯಲ್ಲಿ ನಿಮ್ಮ ವಿದ್ಯಾರ್ಥಿಗಳು ಬೆಳೆದು ಬರಲಿ ಅಂತೇಳಿ ಶುಭ ಹಾರೈಕೆ ಮಾಡಿ ಅವಕಾಶಕ್ಕೆ ವಂದಿಸಿ ನಾನು ಮಾತನ್ನು ಮುಗಿಸ್ತೇನೆ. ವಂದನೆಗಳು.